ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಬೆಂಗಳೂರಿನ ಅರ್ಬನ್ ಕೋರ್ಟ್ಸ್ ಅಲ್ಲಿ ಅಂದ್ರೆ ಬೆಂಗಳೂರು ನಗರ ನ್ಯಾಯಾಲಯಗಳಲ್ಲಿ ಒಂದಷ್ಟು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಶೀಘ್ರ ಲಿಪಿಗಾರ, ಬೆರಳಚ್ಚುಗಾರ, ಚಾಲಕ, ಆದೇಶ ಜಾರಿಕಾರ, ಮತ್ತೆ ಜವಾನ ಹುದ್ದೆಗಳು, ಮತ್ತೆ ಡ್ರೈವರು, ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿ ಕಾಲ್ ಮಾಡಿದರೆ, ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ, ಅದಕ್ಕೆ ಯಾವ ರೀತಿ ಅರ್ಜಿಯನ್ನು ಹಾಕಬೇಕು, ಜೊತೆಗೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭಿಕ ದಿನಾಂಕ ಯಾವತ್ತು, ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕಡೆಯ ದಿನಾಂಕ ಯಾವತ್ತು, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಯಾವ ತರ ಸೆಲೆಕ್ಷನ್ ಮಾಡ್ತಾರೆ, ಸ್ಯಾಲರಿ ಎಷ್ಟಿರುತ್ತೆ, ಈ ಎಲ್ಲದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ನೀವು ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗಿ bengaluru.dcourts.gov.in ಅಂತ ಹೇಳಿದ್ರೆ ಈ ಬೆಂಗಳೂರು ಅರ್ಬನ್ ಕೋರ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಬಂದ್ರೆ ನೋಡಿ, ನೋಡ್ತಾ ಇದ್ದೀರಾ, ಇಲ್ಲಿ ನೇಮಕಾತಿ ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ 2 ನೋಟಿಫಿಕೇಶನ್ ಗಳನ್ನ ಅನೌನ್ಸ್ ಮಾಡಿರುವಂತದ್ದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು PDF ಸಿಗುತ್ತೆ. ಬನ್ನಿ ಅದು ನೋಡೋಣ. ಸೊ ಫ್ರೆಂಡ್ಸ್, ಈ ಬೆಂಗಳೂರು ಸಿವಿಲ್ ನ್ಯಾಯಾಲಯದಲ್ಲಿ ಈ ಉಳಿಕೆ ಮೂಲ ವೃಂದದ ಅಡಿಯಲ್ಲಿ ಕಾಲ್ ಮಾಡ್ತಕ್ಕಂಥ ಹುದ್ದೆಗಳು. ಸೊ ಇನ್ನೊಂದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹುದ್ದೆಗಳು, 2 ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ. ಸೊ ಇಲ್ಲಿ ಉಳಿಕೆ ಮೂಲ ವೃಂದದ ಅಡಿಯಲ್ಲಿ ಚಾಲಕರು ಮತ್ತೆ ಜವಾನರ ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿರುವಂತದ್ದು. ಹಾಗೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬಂದಿದ್ದೆ ಆದ್ರೆ ಇಲ್ಲಿ ಈ ಕಲ್ಯಾಣ ಕರ್ನಾಟಕದ ಪ್ರದೇಶದಡಿಯಲ್ಲಿ ಶೀಘ್ರ ಲಿಪಿಗಾರ ಗ್ರೇಡ್ 3, ಬೆರಳಚ್ಚುಗಾರ, ಆದೇಶ ಜಾರಿಕಾರ, ಚಾಲಕ, ಜವಾನ ಹುದ್ದೆಗಳಿಗೆ ನೇಮಕಾತಿಯನ್ನು ಕಾಲ್ ಮಾಡಿದೆ ಅಂತ ಹೇಳ್ತಾರೆ. ಸೊ 2 ಇಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಹುದ್ದೆಗಳನ್ನ ಫಿಲ್ಅಪ್ ಮಾಡ್ಬೇಕಾದ್ರೆ ಅಲ್ಲಿ ವರ್ಗೀಕರಣ ಆಗುತ್ತೆ. ಟೋಟಲ್ ಹುದ್ದೆ ಒಂದು ಕಲ್ಯಾಣ ಕರ್ನಾಟಕ ಮತ್ತೆ ಇನ್ನೊಂದು ನಾನ್ ಕಲ್ಯಾಣ ಕರ್ನಾಟಕ ಅಂತ ಹೇಳಿ. ಸೊ 2 ಸೇರಿಸಿ 2 ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ನಾನು 2 ನೋಟಿಫಿಕೇಶನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ಏನಿರುತ್ತೆ ಅಂದ್ರೆ ಪೋಸ್ಟ್ಗಳು ಚೇಂಜ್ ಇರ್ತವೆ, ಮತ್ತೆ ಡೆಸಿಗ್ನೇಷನ್ಗಳು ಚೇಂಜ್ ಇರ್ತವೆ, ಮತ್ತೆ ಅದನ್ನ ಬಿಟ್ಟು ಇನ್ನು ಉಳಿದಂತೆ ಏನೆಲ್ಲ ಪ್ರೋಸೆಸ್ ಇದೆಯಲ್ಲ ಸ್ನೇಹಿತರೆ, ಅದು ನೀವು ಅರ್ಜಿ ಸಲ್ಲಿಸೋದಾಗಿರ್ಬೋದು, ಮತ್ತೆ ಈ ಕೆಲವೊಂದು ಆಯ್ಕೆ ವಿಧಾನ ಆಗಿರ್ಬೋದು, ಸ್ಯಾಲರಿ ಆಗಿರ್ಬೋದು, ಇದೆಲ್ಲವೂ ಸೇಮ್ ಇರುತ್ತೆ. ಸೊ ಇಲ್ಲಿ ಚೇಂಜ್ ಆಗೋದಿಷ್ಟೇ. ಸೊ ಕಲ್ಯಾಣ ಕರ್ನಾಟಕದಲ್ಲಿ ಇರುವಂತಹ ಹುದ್ದೆಗಳು, ಅವಕ್ಕೆ ಸಂಬಂಧಪಟ್ಟಂತ ನಂಬರ್ ಆಫ್ ಪೋಸ್ಟ್, ಹಾಗೆ ಉಳಿಕೆ ಮೂಲ ವೃಂದದ ಅಡಿಯಲ್ಲಿ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಬಂದಿದ್ದೆ ಆದ್ರೆ ಅಲ್ಲಿ ಯಾವೆಲ್ಲ ಪೋಸ್ಟ್ಗಳಿದಾವೆ, ಅವಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪೋಸ್ಟ್ಗಳಿದಾವೆ ಅಂತ. ನಾನು ಫಸ್ಟ್ ಉಳಿಕೆ ಮೂಲ ವೃಂದಕ್ಕೆ ಬರ್ತೀನಿ. ಸೊ ಇಲ್ಲಿ ಖಾಲಿ ಇರುವಂತಹದ್ದು 2 ರೀತಿಯ ಹುದ್ದೆಗಳು ಖಾಲಿದ್ದಾವೆ. ಒಂದು ಚಾಲಕರು, ಇನ್ನೊಂದು ಜವಾನರ ಹುದ್ದೆಗಳು ಖಾಲಿರುವಂತಹದ್ದು. ಸೊ ಈ ಹುದ್ದೆಗಳಿಗೆ ಈಗ ಆಲ್ರೆಡಿ ಹೇಳಿರುವಂಗೆ ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬೇಕು. ಈ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಅಥವಾ ಉಳಿಕೆ ಮೂಲ ವೃಂದದ ಹುದ್ದೆಗಳು, 2ಕ್ಕೂ ಕೂಡ ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು. ಸೊ ಎಷ್ಟು ಈ ಚಾಲಕ ಹುದ್ದೆಗಳು ಎಷ್ಟಿದಾವೆ ಅಂತ ಕೇಳಿದ್ರೆ ಇಲ್ಲಿ 7 ಹುದ್ದೆಗಳು ಖಾಲಿದಾವೆ. ಸೊ ಇಲ್ಲಿ ಈ ಒಂದು ರೋಸ್ಟ್ರವನ್ನ ಫಿಕ್ಸ್ ಮಾಡಿದರೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟಿದೆ ಅಂತೇಳಿ ನೀವು ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಜವಾನರ ಹುದ್ದೆಗಳಿಗೆ ಬಂದಿದ್ದೆ ಅಂದ್ರೆ 81 ಜವಾನರ ಹುದ್ದೆಗಳಿರುವಂತದ್ದು. ಸೊ ಇದಕ್ಕೆ ರೋಸ್ಟ್ರವನ್ನ ಫಿಕ್ಸ್ ಮಾಡಿದರೆ ಯಾವ್ಯಾವ ಅಭ್ಯರ್ಥಿಗಳು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಬರುತ್ತೆ ಅಂತೆಲ್ಲ ಇದನ್ನ ಫಿಕ್ಸ್ ಮಾಡಿದ್ರೆ ತಾವು ಅದನ್ನಲ್ಲಿ ನೋಡ್ಕೋಬಹುದಾಗಿರುತ್ತೆ. ಸೊ ಇದಕ್ಕೆ ನೇಮಕಾತಿ ವಿಧಾನ ಬಂದು ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು. ಅದಕ್ಕೆ ಯಾವ ವೆಬ್ಸೈಟ್ ಹೋಗ್ಬೇಕು ಅಂತ ಕೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, https://bengaluru.dcourts.gov.in ಅಂತೇಳಿ ಅಲ್ಲಿಗೆ ಹೋಗಿ ಸಲ್ಲಿಸಬೇಕಾಗಿರುತ್ತೆ. ಮತ್ತೆ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭಿಕ ದಿನಾಂಕ ಯಾವತ್ತು ಅಂತ ಕೇಳಿದ್ರೆ ಜುಲೈ 1ನೇ ತಾರೀಕಿಂದ ಅರ್ಜಿ ಪ್ರಾರಂಭ ಆಗುತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು 30 ಜುಲೈ ರಾತ್ರಿ 11:59 ಈ ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಶುಲ್ಕವನ್ನ ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ, ಇದು ಆನ್ಲೈನ್ ನಲ್ಲಿ ಶುಲ್ಕವನ್ನ ಪಾವತಿ ಮಾಡಬೇಕು. ಇದು ಕೂಡ 30ನೇ ತಾರೀಕು 11:59 ಅವಕಾಶ ಇರುತ್ತೆ. ಸೊ ಎಷ್ಟು ಶುಲ್ಕನ ಪಾವತಿ ಮಾಡಬೇಕು ಅಂತ ಕೇಳಿದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 300 ರೂಪಾಯಿನ ಶುಲ್ಕ ಪಾವತಿ ಮಾಡಬೇಕು. ಕ್ಯಾಟಗರಿ 2A, 2B, 3A, 3B ಅಭ್ಯರ್ಥಿಗಳು 150 ರೂಪಾಯಿನ ಕಟ್ಟಬೇಕಾಗಿರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಕ್ಯಾಟಗರಿ 1 ಮತ್ತೆ ಏನು ಎದ್ದು ಕಾಣುವಂತ ಅಂಗವೈಕಲ್ಯ ಇರ್ತಕ್ಕಂಥ ಅಭ್ಯರ್ಥಿಗಳು ಯಾವುದೇ ಶುಲ್ಕವನ್ನು ಪಾವತಿ ಮಾಡೋಂಗಿಲ್ಲ, ವಿನಾಯಿತಿ ಇರುತ್ತೆ ಅಂತ ಹೇಳ್ತಾರೆ. ಎಲ್ಲಿ ಶುಲ್ಕ ಪಾವತಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಸೂಚನೆ ಮಾಡಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಕಲೆಕ್ಟ್ ಪೇಜ್ ನಲ್ಲಿ ನೆಟ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಆನ್ಲೈನ್ ಮೂಲಕ ಸಂದಾಯ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಶುಲ್ಕವನ್ನ ಯಾರಿಗೆ ಸಂದಾಯ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ, ವಿಲೇಖನಾಧಿಕಾರಿಗಳು, ನಗರ ಸಿವಿಲ್ ನ್ಯಾಯಾಲಯ ಬೆಂಗಳೂರು, ಇವರ ಹೆಸರಿಗೆ ನೀವು ಪಾವತಿ ಮಾಡಬೇಕು. ಓಕೆ, ಈ ಒಂದು ಹುದ್ದೆಗಳಿಗೆ ವೇತನ ಶ್ರೇಣಿ ಎಷ್ಟು ಅಂತ ಕೇಳಿದ್ರೆ ಚಾಲಕರ ಹುದ್ದೆಗೆ 34,100 ರೂಪಾಯಿಂದ ಗ್ರಾಸ್ ಬಂದು 67,600 ರೂಪಾಯಿ ಇರುತ್ತೆ. ಜವಾನ ಹುದ್ದೆಗಳಿಗೆ ನಿಮಗೆ ಸ್ಯಾಲರಿ ಬೇಸಿಕ್ ಬಂದು 27,000ದಿಂದ 46,675 ಗ್ರಾಸ್ ಇರುತ್ತೆ. ಸೊ ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಥಿ ಏನು ಅಂತ ಕೇಳಿದ್ರೆ ಚಾಲಕರಿಗೆ SSLC
ಅಥವಾ ತತ್ಸಮಾನ ಹುದ್ದೆಗಳಲ್ಲಿ ನೀವು ಪಾಸ್ ಆಗಿರ್ಬೇಕು ಅಂತ ಹೇಳ್ತಾರೆ. ಮತ್ತೆ ನಂತರ ಭಾರಿ ವಾಹನ ಚಾಲನಾ ಪರವಾನಗಿ ಇರಬೇಕು ಅಂತ ಹೇಳ್ತಾರೆ. ಜವಾನ ಹುದ್ದೆಗಳಿಗೆ ಅದಕ್ಕೂ ಕೂಡ SSLC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂತ ಹೇಳ್ತಾರೆ. ಸೊ ಇವ್ರಿಗೆ ಏನು ಪ್ರಮುಖವಾಗಿ ಅಂತ ಹೇಳಿದ್ರೆ ಕನ್ನಡ ಓದೋದಕ್ಕೆ ಮತ್ತೆ ಬರೆಯಕ್ಕೆ ಬರಬೇಕು ಅಂತ ಹೇಳ್ತಾರೆ. ಸೊ ವಯೋಮಿತಿ ಎಷ್ಟು ಈ ಒಂದು ಅರ್ಜಿಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ಅಂತ ಹೇಳಿದ್ರೆ ಕನಿಷ್ಠ 18 ವರ್ಷ. ಸೊ ಅದು ಮುಂದುವರೆದು ಸಾಮಾನ್ಯ ಅಭ್ಯರ್ಥಿಗೆ 40 ವರ್ಷ ತನಕ ಹಾಕ್ಬೋದು. 2A 2B 3A 3B ಈ ಒಂದು ಅಭ್ಯರ್ಥಿಗಳು 43 ವರ್ಷವನ್ನ ಅಲ್ಲಿ ತನಕ ಹಾಕ್ಬೋದು. SC ST ಮತ್ತೆ ಕ್ಯಾಟಗರಿ 1 ಅಭ್ಯರ್ಥಿಗಳು 45 ವರ್ಷದವರೆಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಸೇವಾ ಅವಧಿಯ ಪರೀಕ್ಷಣಾ ಅವಧಿ ಅಂತ ಹೇಳ್ತಾರೆ, ಇದು 2 ವರ್ಷ ಆಗಿರ್ತದೆ ಪ್ರೊಬೇಷನರಿ. ಸಂದರ್ಶನಕ್ಕೆ ಬಂದಿದ್ದೆ ಆದ್ರೆ ಈ ಒಂದು ಹುದ್ದೆನ ಏನು ಚಾಲಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ 50 ಅಂಕಗಳ ಅರ್ಹತಾ ಪರೀಕ್ಷೆ ಇರುತ್ತೆ. ಅದಕ್ಕೆ ನೀವು ಹಾಜರಾಗಬೇಕು. ಅಲ್ಲಿ ಗಳಿಸಿದಂತಹ ಒಂದು ಏನು ಮಾರ್ಕ್ಸ್ ನ ಆಧಾರದ ಮೇಲೆ 1:25 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಕರಿತೀವಿ. ಸಂದರ್ಶನಕ್ಕೆ 10 ಅಂಕಗಳನ್ನ ಕೊಟ್ಟಿರ್ತೀವಿ ಅಂತ ಹೇಳ್ತಾರೆ. ಈ ಜವಾನ ಹುದ್ದೆಗಳಿಗೆ ಬಂದ್ರೆ SSLC ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳ ಶೇಕಡ ಆಧಾರದ ಮೇಲೆ 1:10 ಅಂದ್ರೆ ಇದು ಜವಾನ ಹುದ್ದೆಗಳಿಗೆ ಯಾವುದೇ ಪರೀಕ್ಷೆ ಇರಲ್ಲ. ಸೊ ಮೆರಿಟ್ ಬೇಸ್ ಮೇಲೆ ಇಂಟರ್ವ್ಯೂಗೆ ಸಂದರ್ಶನಕ್ಕೆ ಕರೀತಾರೆ 1:10 ಆಧಾರದ ಮೇಲೆ. ಇದಕ್ಕೆ ಸಂದರ್ಶನಕ್ಕೆ 10 ಅಂಕಗಳಿರ್ತವೆ. ಸೊ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಸಂದರ್ಶನದಲ್ಲಿ ಪಡೆದಂತಹ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ, ಚಾಲಕರಾಗಿರ್ಬೋದು ಅಥವಾ ಜವಾನ ಹುದ್ದೆಗಳಿಗೆ. ಸೊ ಮೀಸಲಾತಿ ಕೋರುವಂತಹ ಅಭ್ಯರ್ಥಿಗಳು ಈ ಕೆಳಗೆ ಕೆಲವೊಂದಷ್ಟು ಮೀಸಲಾತಿ ಪ್ರಮಾಣ ಪತ್ರಗಳನ್ನ ಈ ಒಂದು ನಮೂನೆಗಳಲ್ಲಿರಬೇಕು ಅಂತ ಹೇಳ್ತಾರೆ, ಅಲ್ಲಿ ನೀವು ಮಾಡಬೇಕಾಗಿರುತ್ತೆ. ಸೊ ಕೆಲವೊಂದು ದಾಖಲೆಗಳ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದಷ್ಟು ಮಾಹಿತಿ ಹೇಳಿದರೆ, ನಡತೆ ಪ್ರಮಾಣ ಪತ್ರ, ಸಾಮಾನ್ಯ ಸೂಚನೆಗಳು ಎಲ್ಲವುಗಳನ್ನ ನೀವು ನೋಡಿಕೊಂಡು ಹಾಕ್ಬೇಕಾಗಿರುತ್ತೆ ಸ್ನೇಹಿತರೆ, ಆಯ್ತಲ್ಲ. ಸೊ ಇದು ಈ ಒಂದು ನಾವೇನ್ ಹೇಳ್ತೀವಲ್ಲ ಉಳಿಕೆ ಮೂಲ ವೃಂದದ ಅಡಿಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂಗಾಯ್ತು. ಸೊ ಈಗ ನಾವು ಕಲ್ಯಾಣ ಕರ್ನಾಟಕದ ಒಂದು ನೋಟಿಫಿಕೇಶನ್ಗೆ ಬಂದಿದ್ದೆ ಆದ್ರೆ ಇಲ್ಲಿ ಇರ್ತಕ್ಕಂಥದ್ದು ಸೊ ಒಟ್ಟು 5 ಹುದ್ದೆಗಳು ಇಲ್ಲಿ ಇದರಲ್ಲಿ ಕಾಲ್ ಮಾಡಿದ್ದಾರೆ. ಸೊ ಬನ್ನಿ ನಾವು ಪ್ರಮುಖವಾಗಿ ನೋಡಿದ್ದೆ ಆದ್ರೆ ನೋಡಿ, ಈಗ ಆಲ್ರೆಡಿ ಅಪ್ಲೈ ಮಾಡುವಂತದ್ದು, ಅಪ್ಲಿಕೇಶನ್ ಅರ್ಜಿ ಸಲ್ಲಿಸುವಂತದ್ದು, ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ದಿನಾಂಕ, ಅಪ್ಲಿಕೇಶನ್ ಕಡೆ ಆಗೋ ದಿನಾಂಕ, ಫೀಸು ಎಲ್ಲವೂ ಸೇಮ್ ಇರುತ್ತೆ, ಯಾವುದೇ ಬದಲಾವಣೆ ಇರಲ್ಲ. ಇಲ್ಲಿ ಬದಲಾವಣೆ ಏನು ಅಂತ ಕೇಳಿದ್ರೆ ಸೊ ಇಷ್ಟೇ, ಇಲ್ಲಿ ಬದಲಾವಣೆ ಹುದ್ದೆಗಳು ಚೇಂಜ್ ಆಗಿದ್ದಾವೆ, ಆಯ್ತಲ್ಲ. ಡೆಸಿಗ್ನೇಷನ್ಗಳು ಶೀಘ್ರ ಲಿಪಿಗಾರರು ಅಂತೇಳಿ ಇಲ್ಲಿ ಬ್ಯಾಕ್ಲಾಗು 5 ಹುದ್ದೆಗಳಿದ್ದಾವೆ. ಪ್ರಸ್ತುತ ಖಾಲಿ 1 ಹುದ್ದೆ ಇದೆ, ಒಟ್ಟು 6 ಹುದ್ದೆಗಳಿರುವಂತದ್ದು. ಬೆರಳಚ್ಚುಗಾರರು ಬ್ಯಾಕ್ಲಾಗ್ 1 ಇದೆ, ಪ್ರಸ್ತುತ ಖಾಲಿ ಹುದ್ದೆ 6 ಇದೆ, ಒಟ್ಟು 7 ಹುದ್ದೆಗಳು. ಚಾಲಕ 1 ಇದೆ, ಆದೇಶ ಜಾರಿಕಾರ ಮತ್ತು ಪ್ರಸ್ತುತ ಖಾಲಿ ಹುದ್ದೆ 1 ಇದೆ ಅಂತ ಹೇಳ್ತಾರೆ. ಸೊ ಜವಾನ ಒಟ್ಟು 7 ಹುದ್ದೆಗಳಿದ್ದಾವೆ ಅಂತ ಹೇಳ್ತಾರೆ. ಇಲ್ಲಿ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ರೋಸ್ಟ್ರೋ ಟೇಬಲ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಎಷ್ಟೆಷ್ಟು ಹುದ್ದೆಗಳು ಯಾವ ಕ್ಯಾಟಗರಿಗೆ ಬಂದಿದೆ ಅಂತ ನೀವೆಲ್ಲ ನೀಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನೇಮಕಾತಿ ವಿಧಾನ ನಾನು ಆಗ್ಲೇ ಹೇಳ್ದಂಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ದಿನಾಂಕ ಕೂಡ ಸೇಮ್ ಆಗಿರುತ್ತೆ, ಏನು ಜುಲೈ 1ರಿಂದ ಜುಲೈ 30 ಆಗಿರುತ್ತೆ. ಆನ್ಲೈನ್ ಮುಖಾಂತರ ಶುಲ್ಕವನ್ನು ಪಾವತಿ ಮಾಡಬೇಕು. ಹಾಗೆ ಈ ಒಂದು ಪಾವತಿ ಮಾಡಬೇಕಾದಂತ ಶುಲ್ಕ ಕೂಡ ನಾನು ಆಗ್ಲೇ ಹೇಳಿದಂಗೆ ಸಾಮಾನ್ಯ ವರ್ಗಕ್ಕೆ 300, 2A 2B 3A 3B 150, SC ST ಕ್ಯಾಂಡಿಡೇಟ್ ಮತ್ತೆ ಈ ಒಂದು ಫಿಸಿಕಲಿ ಚಾಲೆಂಜ್ಡ್ ಅಭ್ಯರ್ಥಿಗಳಿಗೆ ವಿನಾಯಿತಿಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಸೊ ವೇತನ ಬದಲಾವಣೆ ಇರುತ್ತೆ. ಶೀಘ್ರ ಲಿಪಿಗಾರರಿಗೆ ವೇತನ ಎಷ್ಟು ಅಂತ ನೀವು ಕೇಳಿದ್ದೆ ಆದ್ರೆ 44,425 ಬೇಸಿಕ್ ಇರುತ್ತೆ, 83,700 ರೂಪಾಯಿ ಗ್ರಾಸ್ ಇರುತ್ತೆ. ಬೆರಳಚ್ಚುಗಾರರಿಗೆ ನೀವು ಎಷ್ಟು ಸ್ಯಾಲರಿ ಅಂತ ಕೇಳಿದ್ರೆ 34,100 ರೂಪಾಯಿ ಬೇಸಿಕ್ ಇರುತ್ತೆ. ಸೊ 67,600 ಗ್ರಾಸ್ ಇರುತ್ತೆ. ಚಾಲಕರಿಗೆ 34,100, 67,600 ಗ್ರಾಸ್ ಇರುತ್ತೆ. ಆದೇಶ ಜಾರಿಕಾರ 31,775 ರೂಪಾಯಿ ಇರುತ್ತೆ. ಗ್ರಾಸ್ ಬಂದು 61,300 ಇರುತ್ತೆ. ಜವಾನ 27,000 ಬೇಸಿಕ್ ಮತ್ತೆ 46,675 ಗ್ರಾಸ್ ಇರುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿ ಚೇಂಜ್ ಇರುತ್ತೆ. ಶೀಘ್ರ ಲಿಪಿಗಾರರು ಗ್ರೇಡ್ 3 ಬಂದಿದೆ ಆದ್ರೆ ದ್ವಿತೀಯ PUC ಮಟ್ಟದ್ದು ಒಂದು ಎಕ್ಸಾಮ್ ನ ಪಾಸ್ ಮಾಡಿರ್ಬೇಕು ಅಥವಾ ಈಕ್ವಲೆಂಟ್ ಅಂತ ಹೇಳ್ತಾರೆ. ಸೊ ನಿಮಗೆ ಇಲ್ಲಿ ಏನು ಅಂತ ಹೇಳಿದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಬೆರಳಚ್ಚು ಒಂದು ಶೀಘ್ರ ಲಿಪಿಯ ಒಂದು ಹಿರಿಯ ದರ್ಜೆಯಲ್ಲಿ ಉತ್ತೀರ್ಣವನ್ನ ಮಾಡಿರ್ಬೇಕು, ಮತ್ತೆ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರ್ಬೇಕು ಅಂತ ಹೇಳ್ತಾರೆ. ಬೆರಳಚ್ಚುಗಾರರಿಗೆ ಬಂದಿದ್ರೆ ಅವ್ರಿಗೂ ಕೂಡ PUC ಬೇಕೇ ಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಇರುತ್ತೆ. ಸೊ ಇವರು ಕನ್ನಡ, ಇಂಗ್ಲಿಷ್ ಮತ್ತು ಬೆರಳಚ್ಚುಗಾರರು ಹಿರಿಯ ದರ್ಜೆಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ಬೇಕು ಅಂತ ಇವ್ರಿಗೂ ಕೂಡ ಒಂದು ಕಂಡೀಷನ್ ಹಾಕಿದ್ದಾರೆ. ಚಾಲಕರಿಗೆ ಬಂದಿದ್ರೆ ಸೇಮ್ SSLC ಮತ್ತೆ ಚಾಲನಾ ಪರವಾನಗಿ ಇರಬೇಕು. ಆದೇಶ ಜಾರಿಕಾರರಿಗೆ SSLC ಮತ್ತೆ ಇವ್ರಿಗೂ ಕೂಡ ವಾಹನ ಚಾಲನಾ ಪರವಾನಗಿ ಇರಬೇಕು ಅಂತ ಹೇಳ್ತಾರೆ. ಜವಾನ SSLC ಒಂದು ಕ್ವಾಲಿಫಿಕೇಶನ್ ಆತನಿಗೆ ಇರಬೇಕು ಅಂತ ಹೇಳ್ತಾರೆ. ಇವ್ರಿಗೆ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಇರಬೇಕು ಅಂತ ಹೇಳ್ತಾರೆ. ವಯೋಮಿತಿ ಕೂಡ ಸೇಮ್ ಇರುತ್ತೆ, ಯಾವುದೇ ಬದಲಾವಣೆ ಇರಲ್ಲ. ಹಾಗೆ ಇಲ್ಲಿ ಸಂದರ್ಶನ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಇಲ್ಲೂ ಕೂಡ ಇಲ್ಲಿ ಏನು ಒಂದು ಈ ಅರ್ಹತಾ ಶೈಕ್ಷಣಿಕ ಪರೀಕ್ಷೆಯಲ್ಲಿ ಪಡೆದಂತ ಅಂಕಗಳ ಆಧಾರದ ಮೇಲೆ
ಇಲ್ಲಿ 1:5 ಅನುಪಾತದ ಮೇಲೆ ನಾವು ಅಭ್ಯರ್ಥಿಗಳನ್ನ ಇಂಟರ್ವ್ಯೂಗೆ ಕರಿತೀವಿ ಅಂತ ಹೇಳ್ತಾರೆ ಸಂದರ್ಶನಕ್ಕೆ. ಅದಕ್ಕೆ 10 ಮಾರ್ಕ್ಸ್ ಅನ್ನು ಕೊಟ್ಟಿರ್ತಾರೆ. ಬೆರಳಚ್ಚುಗಾರರಿಗೂ ಅಷ್ಟೇ ಈ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿದಂತ ಅಂಕಗಳ ಆಧಾರದ ಮೇಲೆ 1:5 ಅವ್ರಿಗೂ ಕೂಡ ಇಂಟರ್ವ್ಯೂ ಕರೀತಾರೆ. 10 ಅಂಕಗಳು ಈ ಒಂದು ಇಂಟರ್ವ್ಯೂಗೆ ಇರುತ್ತೆ. ಚಾಲಕರಿಗೆ ನಾನು ಆಗ್ಲೇ ಹೇಳಿದಂಗೆ 50 ಅಂಕಗಳ ಅರ್ಹತಾ ಪರೀಕ್ಷೆ, 1:25 ಅವ್ರನ್ನ ಇಂಟರ್ವ್ಯೂ ಕಾಲ್ ಮಾಡ್ತಾರೆ. 10 ಅಂಕ ಅವ್ರಿಗೆ ಒಂದು ಇಂಟರ್ವ್ಯೂಗೆ ಫಿಕ್ಸ್ ಮಾಡಿರ್ತಾರೆ. ಸೊ ಆದೇಶ ಜಾರಿಕಾರರಿಗೂ ಅಷ್ಟೇ ಅವ್ರಿಗೆ SSLC ಪರೀಕ್ಷೆಯಲ್ಲಿ ಪಡೆದಂತ ಅಂಕಗಳ ಶೇಕಡ ಆಧಾರದ ಮೇಲೆ 1:25 ತರ ಒಂದು ಸಂದರ್ಶನಕ್ಕೆ ಕಾಲ್ ಮಾಡ್ತಾರೆ. 10 ಅಂಕಗಳನ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಜವಾನ ಹುದ್ದೆಗಳಿಗೂ ಕೂಡ ಅಷ್ಟೇ ನೀವು SSLC ಬೇಸ್ ಮೇಲೆ ಮೆರಿಟ್ ಬೇಸ್ ಮೇಲೆ ಇವರಿಗೆ 1:10 ಇಂಟರ್ವ್ಯೂ ಕಾಲ್ ಮಾಡ್ತಾರೆ. 10 ಅಂಕ ಇವರಿಗೆ ಸಂದರ್ಶನಕ್ಕೆ ಇಟ್ಟಿರ್ತಾರೆ. ಸೊ ಆಯ್ಕೆ ವಿಧಾನ ಆಗ್ಲೇ ಹೇಳ್ದಂಗೆ ಇಲ್ಲಿ ಒಂದಷ್ಟು ಶೀಘ್ರ ಲಿಪಿ ಗ್ರೇಡ್ ಆ ಒಂದು ಇದಕ್ಕೆ ಬಂದಿದ್ದೆ ಆದ್ರೆ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದಂತ ಒಟ್ಟು ಅಂಕಗಳು, ಆಮೇಲೆ 1 ನಿಮಿಷಕ್ಕೆ 120 ಶಬ್ದಗಳಿಗೆ 5 ನಿಮಿಷಗಳ ಉಕ್ತ ಲೇಖನವನ್ನ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ನೀಡಲಾಗುತ್ತೆ. ಅದನ್ನು ಪೂರ್ತಿಗೊಳಿಸಬೇಕು ಅಂತ ಹೇಳ್ತಾರೆ. ಸೊ ಬೆರಳಚ್ಚುಗಾರರಿಗೂ ಅಷ್ಟೇ ಇಲ್ಲಿ ಅರ್ಹತಾ ಶೈಕ್ಷಣಿಕ ಪರೀಕ್ಷೆಯಲ್ಲಿ ಪಡೆದಂತ ಒಟ್ಟು ಅಂಕಗಳ ಶೇಕಡ, ಮತ್ತೆ ಇಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಈ ಒಂದು ಉಕ್ತ ಲೇಖನವನ್ನ ನೀಡ್ತೀವಿ, ಉಕ್ತ ಲೇಖನವನ್ನ ಕೊಡ್ತೀವಿ. ಗರಿಷ್ಠ 100 ಅಂಕಗಳನ್ನು ನಿಗದಿಪಡಿಸಿರ್ತೀವಿ. ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ರೆ ಕನಿಷ್ಠ 50 ಅಂಕಗಳನ್ನ ನೀವು ತಗೊಳ್ಳೇಬೇಕು. ಸಂದರ್ಶನದಲ್ಲಿ ಪಡೆಯುವ ಅಂಕಗಳನ್ನ ನಾವು ಮುಖ್ಯವಾಗಿ ಇಟ್ಕೋತೀವಿ ಅಂತ ಹೇಳ್ತಾರೆ. ಇನ್ನು ಉಳಿದಂತೆ ಈ ಚಾಲಕರಿಗೆ ಸಂದರ್ಶನದ ಅಂಕಗಳ ಆಧಾರದ ಮೇಲೆ, ಆದೇಶಗಾರರಿಗೂ ಅಷ್ಟೇ ಸಂದರ್ಶನದಲ್ಲಿ ಪಡೆದಂತ ಅಂಕಗಳ ಆಧಾರದ ಮೇಲೆ ಸೆಲೆಕ್ಷನ್ ಇರುತ್ತೆ. ಜವಾನರಿಗೂ ಸಂದರ್ಶನದಲ್ಲಿ ಪಡೆದಂತ ಅಂಕಗಳ ಆಧಾರದ ಮೇಲೆ ಸೆಲೆಕ್ಷನ್ ಇರುತ್ತೆ. ಸೊ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹಿಂದೆ ಏನ್ ನೋಡಿದ್ವೋ ಆ ಎಲ್ಲವೂ ಇಲ್ಲಿದೆ, ಅದನ್ನ ನೀವು ಫಾಲೋ ಮಾಡಬೇಕಾಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಯ್ತು ಬೆಂಗಳೂರು ನಗರ ನ್ಯಾಯಾಲಯಗಳಲ್ಲಿ ಕಾಲಿರ್ತಕ್ಕಂತಹ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ, ಇದೇ ರೀತಿಯ ಅಪ್ಡೇಟ್ಸ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬಾಯ್.